ಏನಣ್ಣ ನಮ್ಮ ಅಂಗಡಿಗೆ ಹಳದಿ ಕಲರ್ ಬೂದ್ಗುಂಬಳಕಾಯಿ ಎಲ್ಲ ಬರುತ್ತಾ? ಇವಾಗ ಮೂದೇವಿ ತಿಂದ್ರೆ ಗೊತ್ತಾಗುತ್ತೆ ಅಮ್ಮ. ಹಾಯ್ ಹಾಯ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಹೌದು, ಏನು ದಿಢೀರಂತ ಮಾರ್ಕೆಟು? ಮಾಮೂಲ್ ವಸೂಲ್ ಮಾಡಕ್ ತಾನೇ ಬಂದ್ರಿ? ನಿಮ್ಮ ಕಾಮಿಡಿಗೆ ನಾನು ನಗ್ಬೇಕಾ ಇವಾಗ? ಇಲ್ಲ ಕಣ್ರಿ, ನಾನು ಬ್ಯಾಚುಲರು. ಫ್ರೆಂಡ್ಸ್ ಎಲ್ಲರೂ ಸೇರಿ ಒಟ್ಟಿಗೆ ಅಡುಗೆ ಮಾಡ್ತೀವಿ. ಇವತ್ತು ನನ್ನ ಟರ್ನ್, ಅದಕ್ಕೆ ತರಕಾರಿ ತರಕ್ಕೆ ಮಾರ್ಕೆಟಿಗೆ ಬಂದೆ. ಯಾಕೆ? ಫ್ಯಾಮಿಲಿ ಎಲ್ಲಿದ್ದಾರೆ? ಫ್ಯಾಮಿಲಿ ಅಮ್ಮ ಇಲ್ಲ, ಅಪ್ಪ ತಾತ ಮಾತ್ರ. ಇವಾಗ ಅವರು ತೀರ್ಕೊಂಡ್ರು. ಅದಕ್ಕೆ PUC ಆದಮೇಲೆ ಬೆಂಗಳೂರಿಗೆ ಬಂದುಬಿಟ್ಟೆ. ಹೌದು, ನೀವೇನಿಲ್ಲಿ? ನಾನು ನನ್ನ ಫ್ರೆಂಡ್ಸು ಇಲ್ಲೇ ಪಕ್ಕದಲ್ಲಿ ಲೇಡೀಸ್ ಹಾಸ್ಟೆಲಲ್ಲಿ ಇದ್ದೀವಿ. ಇವತ್ತು ಸಂಡೇ ಅಲ್ವಾ, ಚೆನ್ನಾಗಿ ಊರು ಸುತ್ತಬಿಟ್ಟು ಇವಾಗ ತರಕಾರಿ ತರಕ್ಕೆ ಬಂದೆ. ನೀವು ಫ್ಯಾಮಿಲಿ ಜೊತೆ ಇಲ್ವಾ? ನಾನು ಬನಶಂಕರಿಲಿರೋ ಅನಾಥಾಶ್ರಮದಲ್ಲಿ ಬೆಳೆದಿದ್ದು. ಅಪ್ಪ ಅಮ್ಮನ ನೋಡಿಲ್ಲ. ಅಲ್ಲೇ ನಾನು ಡಿಗ್ರಿ ಮುಗಿಸ್ದೆ. ಇವಾಗ MBA ಕರೆಸ್ಪಾಂಡೆನ್ಸಲ್ಲಿ ಮಾಡ್ತಾ ಇದ್ದೀನಿ. ಇದು ನನ್ನ ಪಾರ್ಟ್ ಟೈಮ್ ಜಾಬ್ ಮಾತ್ರ. ಆದಷ್ಟು ಬೇಗ ಒಂದು ದೊಡ್ಡ ಬಿಸ್ನೆಸ್ ಮಾಡಿ ಆರ್ಫನೇಜಸ್ಗೆ ಒಂದು ಟ್ರಸ್ಟ್ ಮಾಡೋಣ ಅಂತ. ಇದೇ ನನ್ನ ಆಂಬಿಷನ್ನು. ಸೂಪರ್ ಕಣ್ರಿ, ಕಂಗ್ರಾಟ್ಸ್. ಥ್ಯಾಂಕ್ಸ್. ನನಗೆ ಗೊತ್ತಿರೋರು ಇಬ್ಬರ ಹತ್ರ ನಿಮ್ಮ ಬಗ್ಗೆ ಹೇಳಿದ್ದೀನಿ ಕಣ್ರಿ. ದೊಡ್ಡ ಬಿಸ್ನೆಸ್ ಮ್ಯಾನ್, ಏನು ಟೆನ್ಷನ್ ತಗೊಂಬೇಡಿ. ನಿಮ್ಮ ಲ್ಯಾಂಡ್ ತಗೊಳ್ಳೋಣ, ಡೋಂಟ್ ವೆರಿ. ನಿಮ್ಮಿಂದ ನನಗೆ ಆಫೀಸಲ್ಲಿ 100 ಪಾಯಿಂಟ್ಸ್ ಜಾಸ್ತಿ ಸಿಕ್ಕಿದೆ. ಸೂಪರ್ ಕಣ್ರಿ. ಹಾಗಾದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ರಿ, ಡೈಲಿ ಬುಕಿಂಗ್ ಮಾಡಿಸ್ಕೊಡ್ತೀನಿ. ಇಲ್ಲ ರೀ, ನಾನು ಇದೇ ಏರಿಯಾನೇ. ನಿಮ್ಗೇನೇ ಇದ್ರೂ ನೇರವಾಗೇ ಹೇಳಿ, ನಾನು ಬರಲಾ? ಅಯ್ಯೋ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಹೇಳಬೇಕಿತ್ತು, ಮರ್ತೇ ಹೋಯ್ತು. ಹೆಂಗೋ ಒಳ್ಳೇದಾಯ್ತು ನಾವಿಬ್ರು ಮೀಟ್ ಮಾಡಿದ್ದು. ಇದು ಅದಕ್ಕಿಂತ ದೊಡ್ಡ ಲ್ಯಾಂಡು. ಅಪಾಯಿಂಟ್ಮೆಂಟ್ ಕೂಡ ಫಿಕ್ಸ್ ಮಾಡ್ಬಿಟ್ಟೆ. ನೀವ್ ಹೆಂಗ್ ನಿಮ್ ಓನರ್ ಹತ್ರ ಮಾತಾಡಿ ಅದು ಓಕೆ ಮಾಡಿದ್ರು, ಹಂಗೆ ನಿಮ್ ಫೇಸ್ ವ್ಯಾಲ್ಯೂ ಇಟ್ಕೊಂಡು ಇದನ್ನು ಓಕೆ ಮಾಡಿಸ್ಬಿಡಿ. ಅದಾದ್ಮೇಲೆ ನನ್ನ ಲೈಫ್ ಬ್ಯೂಟಿಫುಲ್ ಆಗೋಗುತ್ತೆ. ನನ್ಗೂ ಮ್ಯಾನೇಜರ್ ಪೋಸ್ಟ್ ಸಿಕ್ಬಿಡುತ್ತೆ. ಓಕೆನಾ? ಓಕೆ ಕಣ್ರಿ. ಹಾಗಾದ್ರೆ ನಾಳೆ ಎಲ್ಲಿ ಮೀಟ್ ಮಾಡೋಣ? ಒಂದ್ ನಿಮಿಷ. ನಾಳೆ ಲಂಚ್ ಟೈಮ್ 2 o'clockಗೆ ಈ ಅಡ್ರೆಸ್ಗೆ ಬಂದ್ಬಿಡಿ. ಯಪ್ಪ, ಎಷ್ಟು ದೊಡ್ಡ ಹೋಟ್ಲು. ಇಲ್ಲಿ ಹೇಗಪ್ಪ ನಾನು ಸಂಭಾಳಿಸ್ಲಿ? ಒಳಗೆ ಯಾರೇ ಜನ ಗೊತ್ತಿಲ್ಲ. ಬಾಯ್ ಬಿಟ್ಕೊಂಡು ನಮ್ಗೆ ನೋಡ್ಬೇಡಿ, ಬನ್ನಿ. ಸರ್ ತಗೊಳ್ಳಿ ನಿಮ್ ಬ್ರೇಕ್ಫಾಸ್ಟ್. ನಮ್ಮ ಐಟಮ್ ಬಂತು. ಆಮೇಲೆ ಪ್ರಿಯಾಂಕಾ ಅಂತ ಒಂದು ಹುಡುಗಿ ಬರ್ತಾಳೆ, ಅವಳನ್ನ ಒಳಗ್ ಬಿಡು. ಓಕೆ, ಹೋಗು. ನಿಮ್ ಫೇಸ್ ವ್ಯಾಲ್ಯೂ ಇಟ್ಕೊಂಡು ಹೆಂಗಾದ್ರೂ ಮಾಡಿ ಪ್ರಾಜೆಕ್ಟ್ ಓಕೆ ಮಾಡ್ಕೊಟ್ಬಿಡಿ. ನನ್ನ ಚಡ್ಡಿ ಹರಿದೋಗುತ್ತಷ್ಟೇ. ಎಕ್ಸ್ಕ್ಯೂಸ್ ಮೀ. ಎಸ್, ಪ್ರಿಯಾಂಕಾ ನೀವೇ ಅಲ್ವಾ? ಯಾ, MD ಕರೀತಾ ಇದ್ದಾರೆ. ಹಾ, ಬಂದೆ. ಬೇಡ, ಫಸ್ಟ್ ನಾನು ಹೋಗ್ಬಿಡ್ತೀನಿ. ನಾನು ನೋಡ್ಕೋತೀನಿ. ಕೃಷ್ಣ, ನನ್ನ ಕಾಪಾಡಪ್ಪ ಹೇಗಾದ್ರು. ಲೆಕ್ಕ ಎಲ್ಲ ಕರೆಕ್ಟ್ ಆಗಿದೆ. ಎಸ್, ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಪ್ಪ. ರಿಯಲ್ ಎಸ್ಟೇಟ್ ವಿಷಯವಾಗಿ ಒಂದು ಹುಡುಗಿ ನನ್ನ ನೋಡಕ್ ಬರ್ತಾಳೆ ಅಂದಿದ್ರು, ನೀನ್ ಬಂದಿದೀಯಾ? ಸ್ಟಾರ್ಟ್ ಮಾಡ್ಕೊಳ್ಳೋ. ನಿನ್ನ ನೋಡಿದ್ರೆ ಹುಡುಗಿ ಇದ್ದಂಗಿಲ್ವಲ್ಲ? ಅಯ್ಯೋ ಸರ್, ನೀವೇ ಕಾಪಾಡಬೇಕು ಸರ್, ನನ್ನ ನೀವೇ ಕಾಪಾಡಬೇಕು ಸರ್. ನನ್ನ ಪ್ಯಾಂಟ್ ಕಣೋ, ಎಳಿಬೇಡ ಸರ್. ಏನಾದರೂ ಮಾಡಿ ನನ್ನ ಕಾಪಾಡಿ ಸರ್. ಪ್ಯಾಂಟ್ ಎಳಿಬೇಡ, ಎದ್ದೇಳ. ಕೂತ್ಕೋ, ಅಲ್ಲಿ ಕೂತ್ಕೋ. ಹಾ, ಕೂತ್ಕೋ, ಕೂರು ಕೂರು. ನಮಸ್ಕಾರ ಸರ್. ಸರಿ ಸರಿ, ವಿಷಯ ಏನು ಹೇಳು ಸರ್. ನಾನು ಮತ್ತೆ ಒಂದು ಹುಡುಗಿನೇ ಬಂದಿದ್ದು ಸರ್. ಆದ್ರೆ ಅವಳಿಗಿಂತ ಮುಂಚೆ ನಾನ್ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ಸರ್. ಹಂಗ? ಯಾಕೆ? ಚಿತ್ರವಾಗಿದೆಯಲ್ಲ ನಿನ್ ಫ್ಲಾಶ್ ಬ್ಯಾಕ್ ಸರ್. ಕಥೆಯಲ್ಲಿ ಇದೊಂದೇನೋ ಹೊಸ? ನಾನು ನಮ್ಮ ಫ್ಯಾಮಿಲಿ ಲವ್ ಮಾಡಿರೋದು ಸರ್. ಓ, ಹಂಗ? ಹೆಲ್ಪ್ ಮಾಡಿ ಸರ್. ಸರ್, ಈ ಲ್ಯಾಂಡ್ ತಗೊಂಡ್ರೆ ನಿಮ್ಗೆ 2 ಲಾಭ ಸರ್. 2 ಲಾಭ? ಏನದು? ಚೆನ್ನಾಗಿರೋ ಒಂದು ಲ್ಯಾಂಡ್ ನಲ್ಲಿ 5 ಸ್ಟಾರ್ ಹೋಟೆಲ್ ಕಟ್ಟಿ ಸೂಪರ್ ಆಗಿರ್ಬೋದು ಸರ್. ಇನ್ನೊಂದು, ನನ್ನ ಲೈಫ್ ಒಬ್ಳು ವೈಫ್ ಸಿಗ್ತಾಳೆ ಸರ್. ವೈಫಾ? ಪ್ಲೀಸ್ ಹೆಲ್ಪ್ ಮೀ ಸರ್. ಹಂಗ? ನನ್ಗೊಂದ್ ಕೆಟ್ಟ ಅಭ್ಯಾಸ ಇದೆ. ಹೆದರ್ಕೋಬೇಡ, ನಾನೊಂದ್ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾದ ಉತ್ತರ ಕೊಟ್ರೆ ನೀನು ಹೇಳಿದ್ದಿನ ನಾನು ಕೇಳ್ತೀನಿ. ಓಕೆನಾ? ಪ್ರಶ್ನೆನಾ? ಓಕೆ ಸರ್. ಪ್ರಶ್ನೆ ನಂಬರ್ 1. ಟೀ ಮಾಸ್ಟರ್ ಟೀ ಹಾಕ್ತಾರೆ, ಪರೋಟ ಮಾಸ್ಟರ್ ಪರೋಟ ಹಾಕ್ತಾರೆ, ಹೆಡ್ ಮಾಸ್ಟರ್ ಏನ್ ಹಾಕ್ತಾರೆ? ನನ್ನ ಹತ್ರ ಯಾರು ತಪ್ಪಿಸ್ಕೊಳಕ್ ಆಗಲ್ಲ. ಚೆನ್ನಾಗಿ ತಗಲಕೊಂಡ. ಮಕ್ಕಳು ಏನಾದ್ರು ಚೆನ್ನಾಗಿ ಓದಿಲ್ಲ ಅಂದ್ರೆ 0 ಹಾಕ್ತಾರೆ. ಅದೇನೆ ತಪ್ಪು. ಹೆಡ್ ಮಾಸ್ಟರ್ ವಯಸ್ಸಾದ್ರೆ ನಿಗದ್ಕೋತಾರೆ. ಪ್ರಶ್ನೆ ನಂಬರ್ 2, ಮುಂದಿನ ಪ್ರಶ್ನೆ. ಇನ್ನೊಂದು ಪ್ರಶ್ನೆ. ಹೌದು. ಬಸ್ ಡ್ರೈವರ್ಗೆ ಲೈಸೆನ್ಸ್ ಇದೆ, ಆಟೋ ಡ್ರೈವರ್ಗೆ ಲೈಸೆನ್ಸ್ ಇದೆ, ಸ್ಕ್ರೂ ಡ್ರೈವರ್ಗೆ ಲೈಸೆನ್ಸ್ ಇದೆಯಾ? ಈ ಜಾಗದಲ್ಲಿ ಏನ್ ರಿಯಾಕ್ಷನ್ ಕೊಡ್ಬೇಕು ಅಂತ ಗೊತ್ತಾಗ್ತಿಲ್ವಲ್ಲಪ್ಪ. ಸರ್, ಅದೆಲ್ಲ ಓಕೆ. ಇವಾಗ ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡಿ.
ಪ್ರಶ್ನೆಗೆ ಪ್ರಶ್ನೆನಾ ಕೇಳು. ಏನ್ ಕೇಳೋಣಪ್ಪ? ಈ ಚಂದಮಾಮದಲ್ಲಿ ಒಬ್ಳಜ್ಜಿ ವಡೆ ಹಾಕ್ತಾಳಲ್ಲ, ತೂತ್ ವಡೆನಾ ಮಸಾಲೆ ವಡೆನಾ? ಮುದುಕಿ ಯಾಕೆ ವಡೆ ಎತ್ಕೊಂಡ್ ಚಂದ್ರನ ಹತ್ರಕ್ ಹೋದ್ಲು? ಅದು ತೂತೊಡೆನೋ ಮಸಾಲೆ ವಡೆನೋ? ಹಿಂಗೆ ಪ್ರಶ್ನೆ. ಅಯ್ಯೋ ನನಗೆ ಹುಳ ಬಿಡ್ತಾ ಇದ್ದಾನಲ್ಲಪ್ಪ. ಸರಿ, ಮುಂದಿನ ಪ್ರಶ್ನೆ. ಎರಡನೇ ಪ್ರಶ್ನೆ. ದಶರಥಂಗೆ 60,000 ಹೆಂಡ್ತಿದಿರು, ಅದ್ರಲ್ಲಿ ಸ್ವಪ್ನ ಸುಂದರಿ ಎಷ್ಟನೇ ಹೆಂಡ್ತಿ? ಸ್ವಪ್ನ ಸುಂದರಿನ? ಪ್ರಶ್ನೆಗೆ ಇಷ್ಟ ಎಲ್ಲ ಬೇಡಪ್ಪ, ನಿನ್ ಲ್ಯಾಂಡ್ ನಾನು ತಗೋತೀನಿ, ಫೈಲ್ ನ ಕೊಡು. ತೊಗೊಳ್ಳಿ ಸರ್, ತೊಗೊಳ್ಳಿ. ಏನೇನೋ ಪ್ರಶ್ನೆ ಕೇಳ್ತಾನಲ್ಪ. ಇದನ್ ತಗೊಳಪ್ಪ, ಇದನ್ನ ಅಲ್ಲಿ ಮಡ್ಗು. ಈ ಜಾಗನಾ? ಹೌದು ಸರ್, ಹೌದು. ಚೆನ್ನಾಗಿದೆ, ಸೂಪರ್ ಆಗಿದೆ. ಇಲ್ಲಿಂದ ಹೀಗೆ ಹೋದ್ರೆ ಏರ್ಪೋರ್ಟ್ ಸರ್, ಅಲ್ಲೇ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ಇದೇನಾ? ಅದು ಮಾತ್ರ ಅಲ್ಲ ಸರ್, ಅದ್ರ ಪಕ್ಕದಲ್ಲಿ ಸುಡುಗಾಡು ಇದೆ. ಇರಪ್ಪ, ಇದ್ರದ್ ಬೇರೆ ಗೋಳು. ಹಲೋ, ಕನ್ಸ್ಟ್ರಕ್ಷನ್ಸ್ ಇಂದ ಮಾತಾಡ್ತಿದೀವಿ. ಹೇಳಪ್ಪ, ಟ್ರೈ ಮಾಡ್ತಾ ಇದೀವಿ. ಸಿಗ್ನಲ್ ಸಿಗ್ಲಿಲ್ವಾ? ಸರ್ ಕನ್ಸ್ಟ್ರಕ್ಷನ್ ಓಕೆ. ಯಾವಾಗ ಸ್ಟಾರ್ಟ್ ಮಾಡ್ತೀವಿ? ಜಾಗ ತಗೊಂಡ ತಕ್ಷಣ ಕನ್ಸ್ಟ್ರಕ್ಷನ್ ಶುರು ಮಾಡ್ಬಿಡೋಣ. ಓಕೆನಾ? ಓಕೆ ಸರ್. ಓಕೆ. ಯೋ, ಕನ್ಫ್ಯೂಷನ್ ಮೇಲೆ ಇವ್ರು ಬೇರೆ ಫೋನ್ ಮಾಡ್ತಿರ್ತಾರೆ. ತಗೋ, ಇದನ್ನೆಲ್ಲ ಮಡ್ಸಿ ಇಟ್ಕೋ. ತಗೋ. ಇನ್ನೊಂದು ಬಾಳೆಹಣ್ಣು ಇಟ್ಟಿದ್ನಲ್ಲ. ತಮ್ಮ ಬಾರೋ ಇಲ್ಲಿ. ಸರ್ ಕೂತ್ಕೋ. ತಮ್ಮ, ನಾನ್ ನಿನಗೆ ಬಾಳೆಹಣ್ಣು ಕೊಟ್ನಾ? ಅದನ್ನ ನೀನು ಇಸ್ಕೊಂಡು ಅಲ್ಲಿ ಇಟ್ಟೆ ಅಲ್ವಾ? ಹೌದು ಸರ್. ನಾನೆಷ್ಟು ಬಾಳೆಹಣ್ಣು ಕೊಟ್ಟೆ ನಿಂಗೆ? 2 ಬಾಳೆಹಣ್ಣು ಕೊಟ್ನಾ? ನೀನ್ ಅಲ್ಲಿ ಇಟ್ಟಿಯಾ? ಅಲ್ಲಿಟ್ಟೆ ಸರ್. ಒಂದು ಇಲ್ಲಿದೆ, ಇನ್ನೊಂದು ಎಲ್ಲಿ? ಇನ್ನೊಂದು ಹಣ್ಣಿತ್ತಲ್ಲ ಸರ್, ಅದೇ ಸರ್ ಇದು. ತಮ್ಮ, ನಾನ್ ನಿನ್ಗೆ ಎಷ್ಟು ಬಾಳೆಹಣ್ಣು ಕೊಟ್ಟೆ? 2 ಕೊಟ್ರಿ. 2 ಬಾಳೆಹಣ್ಣು ಕೊಟ್ನಾ? ಅದನ್ನ ಪಕ್ಕದಲ್ಲಿ ಇಟ್ಯಾ? ಒಂದು ಇಲ್ಲಿದೆ, ಇನ್ನೊಂದಲ್ಲಿ. ಇನ್ನೊಂದು ಹಣ್ಣೆ ಸರ್ ಇದು. ಇಡೋದ್ನ ಹೇಳ್ಬೇಡಿ ಸರ್, ನನ್ಗಳು ಬರುತ್ತೆ. ನನಗೆ ಎಷ್ಟು ಬಾಳೆಹಣ್ಣು ಕೊಟ್ಟೆ? 2 ಕೊಟ್ರಿ ಸರ್. ಅದನ್ನೆಲ್ಲಿಟ್ಟೆ? ಅಲ್ಲಿಟ್ಟೆ ಸರ್. ಒಂದು ಇಲ್ಲಿದೆ, ಇನ್ನೊಂದಲ್ಲಿ. ಅದೇ ಸರ್, ಇನ್ನೊಂದು ಹಣ್ಣೆ ಸರ್ ಇದು. ಇರ್ಲಿ, ಇಡು. ಹೋಗ ಕಡೆಗೆ, ಅಲ್ಲೋಗಿ ಕೂತ್ಕೋ. ಏನು ಬೇಡ. ಬಿಡ್ಲ ಸರ್? ಬೇಡವಾ ಸರ್? ಕೂತ್ಕೋ. ಮಾಡಿದ್ದುಣ್ಣು ಮಾರಾಯ ಅನ್ನೋದು ಅದಕ್ಕೇನೆ. ಅರ್ಥ ಮಾಡ್ಕೊಂಡೆ ತಮ್ಮ, ಅರ್ಥ ಮಾಡ್ಕೊಂಡೆ. ಇದಕ್ಕೋಸ್ಕರ ನಿನ್ ಲ್ಯಾಂಡ್ ತಗೋತೀನಿ. ಹೋಗಿ ನಿಮ್ ಹುಡ್ಗಿನ್ ಕರ್ಕೊಂಡ್ ಬಾ. ಹೋಗು. ಈಗಲೇ ಕರ್ಕೊಂಡ್ಬಂದ್ಬಿಡ್ತೀನಿ. ಇವಾಗ ಕರ್ಕೊಂಡ್ಬಂದ್ಬಿಡ್ತೀನಿ. ಏನಾಯ್ತು? ನಾನೆಲ್ಲ ಮಾತಾಡಿದ್ದೀನಿ. ಹೋಗ್ತೀವಿ, ಆಶೀರ್ವಾದ ಇಸ್ಕೊತೀವಿ, ಚೆಕ್ ಇಸ್ಕೊಂಡ್ ಬರ್ತಾನೆ ಇರ್ತೀವಿ. ಬಾ. ಅರ್ಥ ಆಗ್ತಾ ಇಲ್ಲ ನನಗೆ. ಕರ್ಕೊಂಡ್ ಬಂದ್ಯಾ? ಒಳ್ಳೇದಾಗ್ಲಿ. ಚೆನ್ನಾಗಿರಿ. ಒಳ್ಳೆ ಹುಡ್ಗನಮ್ಮ, ನನಗಿಂತ ದೊಡ್ಡ ಕಿಲಾಡಿ. ಇವನ್ಗೋಸ್ಕರನೇ ನಾನ್ ಲ್ಯಾಂಡ್ ತಗೋತೀನಿ. ಒಳ್ಳೆ ಹುಡ್ಗನಮ್ಮ, ಒಳ್ಳೆ ಹುಡ್ಗ. ತಗೊಳ್ಳಿ, PA ಬರ್ತಾಳೆ, ಚೆಕ್ ತಗೊಂಡ್ ಹೋಗಿ. ಇರಪ್ಪ, ಇದು ನಿನ್ಗೇನೆ. ತಗೊಂಡೋಗು. ನಿನ್ಗೆ ಜೀವನದಲ್ಲಿ ಮರೆಯಲ್ಲ ಸರ್. ಪರವಾಗಿಲ್ಲಪ್ಪ, ಪರವಾಗಿಲ್ಲ. ಅಯ್ಯೋ, ಪರವಾಗಿಲ್ಲ. ನೆಕ್ಸ್ಟ್ ಯಾರು? ನೆಕ್ಸ್ಟ್ ಯಾರು ಇಲ್ಲ ಸರ್. ನನಗೊಂದ್ ಚಿಕ್ಕ ಡೌಟ್. ಏನ್ ಸಂದೇಹ? ಆ ಸ್ವಪ್ನ ಸುಂದರಿನ ಯಾರು ಇಟ್ಕೊಂಡಿದ್ದಾರೆ? ಇನ್ನೊಂದ್ಸಲ ಹೇಳು. ಈ ಕಾರ್ನ ನಾವ್ ಇಟ್ಕೊಂಡಿದೀವಿ. ಈ ಕಾರ್ನ ಇಟ್ಕೊಂಡಿರೋ ಸ್ವಪ್ನ ಸುಂದರಿನ ಯಾರು ಇಟ್ಕೊಂಡಿದ್ದಾರೆ? ಏಯ್, ನಾನೇನ್ ಮಾಮನಾ? ನನ್ಗಿದೇನಾ ಕೆಲ್ಸ? ಹೋಗಮ್ಮ, ಹೋಗು. ಸ್ವಪ್ನ ಸುಂದರಿ ಅಂತೆ. ಅಲ್ಲ, ಆ ಸ್ವಪ್ನ ಸುಂದರಿನ ಯಾರು ಇಟ್ಕೊಂಡಿದ್ದಾರೆ? ನಿನ್ ಫೇಸ್ ವ್ಯಾಲ್ಯೂ ಪಕ್ಕಾ ಕಣೋ. ಇವತ್ತು ಹೇಗಾದರೂ ಹೇಳ್ಬಿಡೋ ಕೃಷ್ಣ, ಹೇಗಾದರೂ ಹೇಳ್ಬಿಡ್ಬೇಕು. ಧೈರ್ಯ ತಗೊಳ್ಳೋ. ಯಾರು ನೋಡ್ತಾ ಇಲ್ಲ. ಓಕೆ. ಹಲೋ ಪ್ರಿಯಾಂಕಾ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಹಲೋ, ಏನು ಆಟ ಆಡ್ತಾ ಇದ್ದೀರಾ? ಇಷ್ಟೊತ್ತು ಇನ್ನೇನು ಮಾಡ್ತಾ ಇದ್ವಿ? ಮಾತಾಡ್ತಾ ಇದ್ವಿ ಅಲ್ವಾ? ಸರಿ ಹೇಳು. ಏನಾಯ್ತು ಹೇಳು. ಒಂದು 2 ಮಿನಿಟ್ಸ್ ಕಂಡ್ರೆ. ಸ್ಟಮಕ್ ಪ್ರಾಬ್ಲಮು. ಧೈರ್ಯವಾಗಿರೋ ಕೃಷ್ಣ. ಧೈರ್ಯ ತಗೋಬೇಕು. ಲೈನ್ ಹೊಡೆಯೋದು ಪ್ರೀತಿ, ಮದುವೆ
ಆಕಾಶವೇ ನಡಗಲಿ ಭೂಮಿಯೇ ಬಿರುಕು ಬಿಡಲಿ ನಿನಗೇನು ಕೊಡ್ಬೇಕು ನನ್ ಫಿಗರ್ನ ನಮ್ ಜೊತೆ ಕಾಯ್ತಾ ಇದ್ದ ಬೀದಿ ಬೀದಿ ಅಲಿತಾ ಇದ್ದ ಇಲ್ಲ ಅಂದ್ರೆ ಅವಮಾನನೆ ಮಾಡ್ಕೊಳ್ದೆ ಚಪ್ಪಲಿ ಓಡಿಸ್ಕೊತಾ ಇದ್ದ ಕ್ಯಾಕರ್ಸ್ ಮಕ್ಕಕ್ಕೆ ಹೋಗಿದ್ರು ಸೈಲೆಂಟ್ ಆಗಿದ್ದ ಇಡೀ ವಂಶಕ್ಕೆ ಕ್ಯಾಕರ್ಸ್ ಮಕ್ಕಕ್ಕೆ ಹೋಗ್ದಾಗ ಅಂತ ನಕ್ಕೊಂಡೇ ಇರ್ತಿದ್ದ ನಿಂತರ ನನಗ್ ಭಯ ಇಲ್ಲ ಕೃಷ್ಣ ಹೋಗು ನಿನ್ ಪ್ರೀತಿನ ಅದು ಏನು ಹೇಳ್ಬೇಕು ಅಂದರೆ ನಾನು ನಿನ್ನ ಅಯ್ಯೋ ರೀ ಅದು ಏನಂದ್ರೆ ನಾನು ನಿನ್ನ ರೀ ನಾನು ನಿಮ್ಮನ್ನ ನಾನು ಹೇಳ್ಬೇಕು ಅದು ಅಯ್ಯೋ ನಾನು ನಿನ್ನ ಹಿಂಗೆ ಹೇಳಿ ಸರಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾತಾಡಕ್ಕೆ ಆಗ್ತಿಲ್ಲ ಇನ್ನೇನು ಮಾಡ್ತಾನ ಅವನು ಸಾಕಾಯ್ತಾ ಇವಾಗ ಹೇಳು ಓಕೆ ನಾನು ನಿನ್ನ ಅದು ಅರ್ಥ ಆಗ್ತಲ್ವೋ ಸರಿಯಾಗಿ ಅರ್ಥ ಆಗತ್ತರ ಹೇಳು ಒಂದ್ ನಿಮಿಷ ಸಾರಿ ಬಾತ್ರೂಮ್ಗೆ ಹೋಗ್ತಿದ್ದಾನೆ ಇವನಿಗೆ ಏನಾಗಿದೆಯೋ ತಿಳಿತಿಲ್ಲ ಕನ್ನಡಿ ಮುಂದೆ ರಾಜನ್ ತರ ಮಾತಾಡ್ತೀನಿ ಮುಂದೆ ಹೋದ್ರೆ ಕಾಯ ಚಾನೆ ಬರೋದು ಹೋಯ್ತು ಪ್ರೀತಿನೇ ಇಲ್ದಿರೋ ಪ್ರಾಣಿಗೆ ಬರುತ್ತೆ ಕಣ್ಣೇ ಇಲ್ದಿರೋ ಕೂಡಂಗ್ ಬರುತ್ತೆ ಕಾಮನೆ ಇಲ್ದಿರೋ ಶಿವನಿಗೆ ಬರುತ್ತೆ ಪ್ರೀತಿ ಬಂದ್ರೆ ನಾಚಿಕೆ ಮಾನ ಮರ್ಯಾದೆ ಏನು ಇರಲ್ಲ ನೀನ್ ಯಾಕೆ ಭಯ ಪಡ್ತಾ ಇದ್ಯಾ ಹೋಗು ಹೋಗು ಮಾತಾಡು ಕೃಷ್ಣ ಸಿಂಹ ಆನೆ ಹುಲಿಯಂತೆ ಗರ್ಜಿಸು ಹೋಗು ಕೃಷ್ಣ ಹೋಗು ಏನಾಯ್ತು ಯಾಕೆ ಹಿಂಗ್ ಹೋಗಿ ಬಂದು ಮಾಡ್ತಾ ಇದ್ಯಾ ಅದೇನಿಲ್ಲ ಬಿಡಿ ಸರಿ ಅದೆಲ್ಲ ಬಿಡು ಹೇಳು ಸುಸು ಈಗ್ಲಾದ್ರೂ ಮಾತಾಡ್ತಾನೆ ಇಲ್ವಾ ಇವನು ಓಕೆ ನೀನ್ ನಾನು ಇಟ್ಕೊಂಡು ಕಾಮಿಡಿ ಮಾಡಕ್ ಟ್ರೈ ಮಾಡ್ತಾ ಇದ್ಯಾ ನನಗಾಗ್ಲೇ ತುಂಬಾ ಲೇಟ್ ಆಯ್ತಪ್ಪ ಅಯ್ಯೋ ಮ್ಯಾನೇಜರ್ದ್ ಬೇರೆ 5 ಮಿಸ್ಡ್ ಕಾಲ್ ಸರಿ ನಾನು ಹೊರಡ್ಲಾ ಬಾಯ್ ಬಾಯ್ ಬರ್ತೀನಿ ಆಮೇಲೆ ಸಿಗೋಣ ಬಾಯ್ ಬಾಯ್ ಲಡ್ಡು ಇವನಿಗೆ ನಮ್ಮ ಸಹಾಯ ಬೇಕು ದಾರಿ ತೋರಿಸ್ಬರ್ತೀನಿ ಸುಶು ನಾ ಬರ್ತೀನಿ ಹಲೋ ಬ್ರೋ ಹಲೋ ವಿಶ್ ಮಾಡೋದ್ನಲ್ಲ ಈಗ ನಾವಿಬ್ರು ಫ್ರೆಂಡ್ಸು ಕೈ ಬಿಡೋ ಕೆಳಗೆ ಯಾರು ನೀವು ಮಲೇಷ್ಯಾ ಸಿಂಗಾಪುರ್ ಥೈಲ್ಯಾಂಡ್ ಲಂಡನ್ ಅಮೆರಿಕ ಈ ತರ ದೇಶ ವಿದೇಶಗಳಿಗೆಲ್ಲ ಹೋಗಿ ಲೈವ್ ನೋಡೋದು ಹುಡುಗಿರು ನಿಲ್ಲಿಸ್ಕೊಳ್ಳೋ ಪ್ರೇಮದಾಸ ನಾನೇ ನನ್ ಪರಿಚಯ ಇಲ್ವಾ ಐ ಆಮ್ ಪ್ರೇಮದಾಸನ್ ಗ್ಲಾಡ್ ಯು ಮೀಟ್ ಯು ಕೈ ಕುಡಪ್ಪ ಹೊಡ್ಕೊಳ್ಳೋಣ ನಾನು ನೋಡಿ ಎದ್ರಕೋಬೇಡ ಮೆತ್ತಿಗೆ ಕುಲುಕ್ತೀನಿ ಹಿಂಗೆ ಹಿಂಗೆ ಹೊಡ್ಕ ಅಡ್ಡಿ ಬ್ರೋ ಅಷ್ಟೊತ್ತಿಂದ ನೀನು ವಾಚ್ ಮಾಡ್ತಾ ಇದ್ದೀನಿ ಅದು ನನ್ನ ಸುಸ್ಸು ಆಯ್ ಸುಸ್ಸು ಬ್ರೋ ನಿನಗೆ ಬಂದಿರೋ ಡಿಸೀಸ್ ಹೆಸರು ಹುಡುಗಿ ನೋಡ್ತಿದ್ದಂಗೆ ಬಾಯಿಗೆ ಬರೋದು ಅಂತ ಹೆಸರು ನಿನಗೆ ಹುಡುಗಿನ ನೋಡ್ತಿದ್ದಂಗೆ ಬಾಯಿಗೆ ಬಂದು ತಗ್ಲಾಕಳತ್ತೆ ಇದಕ್ಕೊಂದು ಒಳ್ಳೆ ಔಷಧಿ ಇದೆ ಬ್ರೋ ಬೆಳಗ್ಗೆ ಮತ್ತೆ ರಾತ್ರಿ ಕೈ ತುಂಬಾ ಹುಣಸೆ ಎಲೆನ ಚೆನ್ನಾಗಿ ಹರ್ಕೊಂಡು ದಿನ ಕುಡಿತಾ ಇದ್ರೆ ಎಲ್ಲ ಬರುತ್ತೆ ಅಪ್ಪಿ ಮಾತು ಆಗ ನೀನ್ ಚೆನ್ನಾಗಿ ಮಾಡ್ತೀಯ ಮಾಡ್ತೀನ ಲವ್ ಬ್ರೋ ಪ್ರೀತಿ ಮಾತಾಡೋದಕ್ಕೆ ಇಷ್ಟು ಒದ್ದಾಡಿದ್ರೆ ಮುಂದೆ ಹೆಂಗಪ್ಪ ಮಾಡ್ತೀಯ ಬ್ರೋ ಏನ್ ಮಾಡ್ತೀನಿ ಪ್ರೀತಿನಪ್ಪ ಕಷ್ಟ ಬ್ರೋ ಇದನ್ನ ಹಂಗೆ ಬಿಡ್ಕೊಂಡ್ರೆ ಬೆಳಿಬೇಕಾದ್ದೇನು ಬೆಳೆಯಲ್ಲ ಗಡ್ಡ ಬೆಳಿಬೇಕಾದ್ರು ಸರಿಯಾಗಿ ಬೆಳಿಲಿಲ್ಲ ಅಂದ್ರೆ ಲೈಫೇ ವೇಸ್ಟ್ ಆಗ್ಬಿಡುತ್ತೆ ಬ್ರದರ್ ಯೋಚನೆ ಮಾಡು ಬ್ರೋ ಏನು ಅರ್ಥ ಆಗ್ತಿಲ್ವಲ್ಲ ನಾನು ಹೇಳೋ ಜಗತ್ಗೆ ಅರ್ಥ ಆಗುತ್ತೆ ನಿನಗೆ ಅರ್ಥ ಆಗ್ತಾ ಇಲ್ವಾ ಬ್ರೋ ನೀನ್ ಏನಕ್ಕೂ ಲಾಯಕ್ಕಿಲ್ಲ ಬಿಡು ಬ್ರೋ ಇನ್ನು ಎಷ್ಟು ವರ್ಷ ಆದ್ರೂ ಸರಿ ನೀನ್ ಹಿಂಗೆ ಇದ್ರೆ ನಿಂದೆಲ್ಲ ಹಿಂಗೆ ಇರುತ್ತೆ ಬ್ರೋ ನಿನ್ ಜೊತೆ ಹೊಡ್ಕೊಳ್ಳಲ್ಲ ಜೊತೆ ಟೂ ಬ್ರೋ ಏನ್ ಶಾಪ್ ಆಗ್ತೀವನೆ ನೀನ್ ವೇಸ್ಟ್ ಬ್ರೋ ಡಾರ್ಲಿಂಗ್ ಸುಸು ಅನಂತನ ಅವಂತರ ಸೆಕೆಂಡ್ ಶೋಗೆ ಹೋಗೋಣ ಬಾ 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 ವೇಸ್ಟ್ ಫೆಲೋ ಹುಡುಗಿ ಲೈಫ್ನ ಹಾಳು ಮಾಡ್ತಾ ಇದ್ದಾನೆ ಹೋಗೋ ಅಂದಿ ಮುಗ್ದವನೆ ಅವನು ಆ ಮುಖನೂ ನನ್ನ ಮೇಲೆ ಡೌಟ್ ಪಡಿಸ್ಬಿಟ್ಟ